ಅಷ್ಟು ನೊಂದು ಬೆಂದು ನಮಗ್ ಧರ್ಮ ಕೊಟ್ಟು ಅವರು ನಾವೇನು ಮಾಡಕತ್ತಿದೆವು? ಕಲ್ಪನೆನ ಇಲ್ಲ. ಯಾವ್ದಾರ ಸ್ವಾಮಿ ಹೇಳಿದಾನ ನಿಮಗ? ಎಷ್ಟು ಮಂದಿ ಸ್ವಾಮಿನ ಕರ್ಕೊಂಡ್ ಬಂದಿರಿ ಮಲ್ಲೂರಿಗೆ? ಎಷ್ಟು ರೊಕ್ಕ ಕೊಟ್ಟಿದ್ದೀರಿ ಬಂಗಾರ ಕಿರೀಟಿಗೆ? ಆ ಎಲ್ಲ ಸ್ವಾಮಿಗಳು ಗುಲಾಮಿಗಿರಿ. ನಾನೇನ್ ಯಾರ್ದು ಬಿಡಿ ಇಟ್ಕೊಂಡು ಹೇಳಲ್ಲ. ಧರ್ಮಕ್ಕಾಗಿ ನಾನು ಜೀವ ಕೊಡಕನು ಸಿದ್ಧ. ಧರ್ಮಕ್ಕಾಗಿ ಜೀವ ಕೊಡಕ್ಕೂ ಸಿದ್ಧ ನಾನು. ನಮ್ಮ ಲಿಂಗಾಯತ ಯುವಕರು ಎಂತೆಂತ ಗುಲಾಮಗಿರಿಯನ್ನು ಅಳವಡಿಸ್ಕೊಂಡ್ಬಿಟ್ಟಾರು. ಅವ್ರು ಯಾರು ಒಂದು ಕೇಸ್ ಬಾಟ್ಲಿ ಕೊಡ್ತಾನಂತಂದ್ರೆ ಜೈಕಾರ್, ಯಾವ ಒಬ್ಬ ಸ್ವಾಮಿ ಏನೋ ಬರ್ತಾನಂದ್ರೆ ಜೈಕಾರ್. ಅವ ಏನ್ ಹೇಳ್ತಾನೋ ಏನ್ ಮಾಡ್ತಾನೋ, ನಮ್ಮ ಧರ್ಮದ್ದು ಹೇಳ್ತಾನೋ, ನಮಗ್ ಮೋಸ ಮಾಡ್ತಾನೋ, ನಮ್ಮ ಮನಿ ಹಾಳು ಮಾಡ್ತಾನೋ, ನಮ್ಮ ಮನಿ ಎಲ್ಲ ತೊಳ್ಕೊಂಡು ಹೋಗ್ತಾನೋ, ಯಾವುದು ಕಲ್ಪನೆ ಇಲ್ಲ ನಮಗ. ಯಾವ್ಯಾವ್ದು ಕಲ್ಪನೆ ಇಲ್ಲ. ನಮ್ಮ ಯುವಕರು ಇತ್ತಿತ್ತಲಾಗೆ ಹಿಂಗೊಂದು ನಾಮ ಕೊರಕೊಳಕ್ ಶುರು ಮಾಡಿದ್ದಾರೆ. ಒಂದು ಜೇಂಡಾ ಹಿಡ್ಕೊಂಡು ಜೈಕಾರ್ ಹಾಕಕ್ ಹೊಂಟಿದ್ದಾರೆ. ಏ ಹುಚ್ಪ್ಯಾಲ್ಗೊಡ್ರಿಯ, ಸತ್ಯನಾಶ ಆಗಿ ಹೋಗ್ತೇರಿ, ಸತ್ಯನಾಶ ಆಗಿ ಹೋಗ್ತೇರಿ. ನಿಮ್ಮ ಧರ್ಮದ ಧ್ವಜ ಹಿಡ್ರಿ, ನಿಮ್ಮ ಧರ್ಮದ ವಚನಗಳನ್ನ ಜೈಕಾರ ಹಾಕ್ರಿ. ಸತ್ಯನಾಶ ಆಗ್ತೇರಿ, ಸತ್ಯನಾಶ ಆಗಿ ಹೋಗ್ತೇರಿ. ಯಾವ್ದೋ ಧ್ವಜ ಹಿಡ್ಕೊಂಡು, ಯಾವ್ದೋ ನಾಮ ಕೊರ್ಕೊಂಡು, ಯಾವ್ದಕ್ಕೂ ಜೈಕಾರ ಹಾಕಿರಿ ಅಂತಂದ್ರೆ ಸತ್ಯನಾಶ ಆಗಿ ಹೋಗ್ತೇರಿ. ಆ ಜೈಕಾರ ಹಾಕೋ ಮುಂದೆ ಏನಾರ ಬಡದಾಟ ನಡೆದ್ರ ನಮ್ಮ ಮಕ್ಕಳನ್ನ ಜೈಲದಾಗಿರೋರು, ಅವ್ರ ಮುಖಂಡರು ಯೇಸು ರೂಮ್ನ್ಯಾಗಿರೋರು. ತಿಳ್ಕೊಳ್ರು, ಲಿಂಗಾಯತ ಅಂದ್ರ ಜಾತಿ ಅಲ್ಲ. ನಿಮ್ಮ ಊರಾಗ ಎಷ್ಟು ಜಾತಿ ಐತಿ ಅವ್ರೆಲ್ಲರೂ ಲಿಂಗಾಯತರು. ಅವರೆಲ್ಲ ಅನುಭವ ಮಂಟಪದೊಳಗೆ ಇರುವಂತ ಶರಣರ. ಇವತ್ತು ಬುಟ್ಟಿ ಹೆಣಿತಾರಲ್ಲ, ಕಸಬರಿಗೆ ಮಾಡಿ ಕೊಡ್ತಾರಲ್ಲ ನಿಮಗೆ, ಸಿಂಧಿಗರಿ ಕರೆದು ತಂದ, ಅವರು ಲಿಂಗಾಯತರ. ನೂಲಿ ಚಂದಯ್ಯ ವಾರಸುದಾರ ಅನುಭವ ಮಂಟಪಕ್ಕೆ ಏನ್ ನೀವು ಲಿಂಗಾಯತರ ಅಂತೇಳಿ ಪಂಚಮಸಾಲಿಯಾರ ಅದಿರಲ್ಲ, ಅವ್ರನ್ನ ಹಿಡ್ಕೊಂಡು ಅಲ್ಲಿ ಮಠ ಇವ್ರೆಲ್ಲಾರು ಲಿಂಗಾಯತ. ಕೊನೆಗೆ ಏನಾಯ್ತು? ಬ್ರಾಹ್ಮಣರು ಲಿಂಗಾಯತರಾದ್ರು. ನಮ್ಮವು ಹೇಳಿರಲ್ಲ, ಜೈನರು ದಬ್ಬಾಳಿಕೆ ನಡೀತು, ಜೈನರು ಬಂದು ಲಿಂಗಾಯತರಾದ್ರು. ನಾವೆಲ್ಲ ಏಕದೇವ ಇದ್ರ ಇತಿಹಾಸ ಏನು ಪಾಯಿಂಟ್ ಬಂದ್ಬಿಡ್ತಾನು. ನಾವೆಲ್ಲ ಏಕದೇವ ಉಪಾಸಕರಾಗಿ